ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಕೆಪಾಸಿಟರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸನ್ನು ಮಾಡ್ತೀವಿ. ಮೆಜಾರಿಟಿ ಆಫ್ ದ ಕ್ವಶನ್ಸ್ ಎಲ್ಲ 5 ಮಾರ್ಕ್ಸ್ಗೆ ಬರ್ತಕ್ಕಂಥವು, ಆಮೇಲೆ CETಗೆ ಹೆಲ್ಪ್ ಆಗ್ತಕ್ಕಂಥ ಕ್ವಶನ್ಸು. ಸೊ ನೀವೆಲ್ಲ CET ಅಂತ ಕೇಳ್ತಾ ಇರೋದ್ರಿಂದ CET ಕಾನ್ಸೆಪ್ಟ್ಸನ್ನು ಮಧ್ಯದಲ್ಲಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಆಮೇಲೆ CET ಕ್ಲಾಸಸನ್ನು ಸಪ್ರೇಟಾಗಿ ಶುರು ಮಾಡ್ತೀನಿ. ಸೊ ಇಂದಿನ ವಿಡಿಯೋದಲ್ಲಿ ಕೆಪಾಸಿಟರ್ ಬಗ್ಗೆ ಒಂದು 2 ಪ್ರಾಬ್ಲಮನ್ನು ಮಾಡಿದ್ದೆ. ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿದೆ ನೋಡಿ. Capacitance of a parallel plate air capacitor is 20 microfarad. ಸೊ ಏರ್ ಕೆಪಾಸಿಟರ್ ಅಂದಾಗ ನೀವು ಎಪ್ಸಲಾನ್ ನಾಟ್ ಅಷ್ಟೇ ತಗೋಬೇಕು, ಎಪ್ಸಲಾನ್ ಆರ್ ತಗೊಳಂಗಿಲ್ಲ. ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ವೆನ್ ದ ಕೆಪಾಸಿಟರ್ ಈಸ್ ಚಾರ್ಜ್ಡ್ ಟು 500 ವೋಲ್ಟ್? ಫಸ್ಟ್ ಪಾರ್ಟ್ ಅದು. ಇದರಲ್ಲಿ 2 ಭಾಗ ಇದೆ. ವಾಟ್ ಈಸ್ ದ ನ್ಯೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಫ್ ದ ಪ್ಲೇಟ್ ಸೆಪರೇಷನ್ ಈಸ್ ಡಬಲ್ಡ್? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಚೇಂಜ್ ಆಗುತ್ತೆ ಯಾವಾಗ ಪ್ಲೇಟ್ ಸೆಪರೇಷನ್ ಜಾಸ್ತಿ ಆದಾಗ. ಸೊ ಅವೆರಡನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅದು ಏನೇನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡೋಣ. ಏರ್ ಕೆಪಾಸಿಟರ್ CA is equal to 20 into 10 to the power of minus 6 farad microfarad. ಆಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ವೆನ್ ಪೊಟೆನ್ಷಿಯಲ್ V is equal to 500 ವೋಲ್ಟ್. ಸೊ ಎನರ್ಜಿ ಸ್ಟೋರ್ಡ್ ಕ್ವಶನ್ ಮಾರ್ಕ್ U ಅಂತ ಕೂಡ ಬರೀಬಹುದು ಅಥವಾ E ಅಂತ ಕೂಡ ಬರೀಬಹುದು. ಸೊ E is equal to half CV square. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಈಕ್ವೇಷನ್ಸ್ ಎಲ್ಲ ನೀವು ಚೆನ್ನಾಗಿ ನೆನಪಿಟ್ಕೊಂಡಿದ್ರೆ ಮಾತ್ರ ಸಾಧ್ಯ. ಓಕೆ, E is equal to half CV square, that is equal to half into ಸಬ್ಸ್ಟಿಟ್ಯೂಷನ್ ತೋರಿಸ್ಬೇಕು, half into C, that is 20 into 10 to the power of minus 6 into V, that is 500 square. ಸೊ ಸಾಲ್ವ್ ಮಾಡಿ 2 ಇಂಟು 2 1s 2 10s ಆಯಿತು. ಆಮೇಲೆ 500 ಸ್ಕ್ವೇರ್. ಸೊ ದಿಸ್ ಈಸ್ 10 ಇಂಟು 5 ಅಂದರೆ 25, 0 ಸ್ಕ್ವೇರ್ ಅಂದರೆ 4 ಸೊನ್ನೆಗಳು ಬರ್ತವೆ, 4 0 ಇಂಟು 10 ಟು ದಿ ಪವರ್ ಆಫ್ minus 6. ಸೊ ಈಗ ನೋಡಿ ಗಮನಿಸಿ, 1 2 3 4 5 0 ಇದೆ, ತೆಗೆದಾಕ್ಬಿಡ್ತೀನಿ. ಅಲ್ಲಿಗೆ ಇದು 25 ಆಯಿತು ಇಂಟು 10 ಟು ದಿ ಪವರ್ ಆಫ್ -1. ಹೀಗೆ ಇಲ್ಲಿ -6 ಇದೆ, ಇಲ್ಲಿ 5 0 ತೊಗೊಂಡ್ರೆ 10 ಟು ದಿ ಪವರ್ ಆಫ್ 5 ಆಗುತ್ತೆ. ಓಕೆ, ಸೊ 10 ಟು ದಿ ಪವರ್ ಆಫ್ 5 ಮತ್ತು -6 ಹೊರಟು ಹೋಗುತ್ತೆ. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮರೆದು ಬಿಡ್ತೀನಿ ಬಿಡಿ, ಆಯಿತು. ಸೊ ಇದನ್ನು 25 ಇಂಟು 10 ಟು ದಿ ಪವರ್ ಆಫ್ 5 ಅಂತ ಬರ್ಕೊಂಡು ಇಂಟು 10 ಟು ದಿ ಪವರ್ ಆಫ್ -6 ಬರ್ಕೊಂಡ್ರೆ ಅಲ್ಲಿಗೆ ಇದು 25 ಇಂಟು 10 ಟು ದಿ ಪವರ್ ಆಫ್ -1. ದಟ್ ಈಸ್ ನಥಿಂಗ್ ಬಟ್ 2.5 ಜೌಲ್. ಸೊ ಮಕ್ಕಳೇ, ಮೆಜಾರಿಟಿ ನೀವು ಈಕ್ವೇಷನ್ಸನ್ನು ಚೂಸ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತೀರಾ. ಅದು ಬಿಟ್ಟರೆ ನೆಕ್ಸ್ಟು ಈ 10 ಪವರ್ಸಲ್ಲಿ ಮಿಸ್ಟೇಕ್ ಮಾಡ್ತೀರಾ. 10 ಪವರ್ಸನ್ನು ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ 1 2 3 4 5 ಸೊನ್ನೆಗಳಿದ್ದಾವೆ, ಅಂದರೆ 10 ಟು ದಿ ಪವರ್ ಆಫ್ 5 ಅಂದರೆ 1 ಲ್ಯಾಕ್ ಅಂತ ಅದು. ಸೊ 10 ಪವರ್ 5 ಆಲ್ರೆಡಿ -6 ಇದೆ, ಕ್ಲಬ್ ಮಾಡಿಕೊಂಡೆ ಈ ಆನ್ಸರ್ ಬಂತು. ಸೊ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ 500 ವೋಲ್ಟ್. ಓಕೆ, ನೆಕ್ಸ್ಟ್ ಏನೋ ಕೇಳಿದರೆ, ವಾಟ್ ಈಸ್ ದ ನ್ಯೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಫ್ ದ ಪ್ಲೇಟ್ ಸೆಪರೇಷನ್ ಈಸ್ ಡಬಲ್ಡ್? ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಕೆಪಾಸಿಟರ್ನ ಚಾರ್ಜ್ ಮಾಡಿಬಿಟ್ಟಿದ್ದಾರೆ, ಮಾಡಿಬಿಟ್ಟು ಪ್ಲೇಟ್ಸನ್ನು ಹಿಂದಕ್ಕೆ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸ್ಪೇಸಿಂಗನ್ನು ಡಬಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸ್ಪೇಸಿಂಗನ್ನು ಡಬಲ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ? ಸೊ ಗಮನಿಸಿ, capacitance is given by main equation ಏನು ಹೇಳುತ್ತೆ? ಚಾರ್ಜ್ is equal to Q is equal to CV. Q is equal to CV. ಗೊತ್ತಾಯ್ತಾ? ನಾನು ರೀಅರೇಂಜ್ ಮಾಡ್ತು. ಅದಕ್ಕೂ ಮುಂಚೆ Q is equal to C ಅಂತಂದರೆ ಎಪ್ಸಲಾನ್ ನಾಟ್ A ಡಿವೈಡೆಡ್ ಬೈ D ಇಂಟು ಇಂಟು V. ಸರಿ, ಈ ಇಕ್ವೇಷನ್ ಯಾಕೆ ಬರ್ಕೊಂಡ್ರಿ? ಅಂದರೆ ಈಸ್ ಟಾಕಿಂಗ್ ಅಬೌಟ್ ದ ಪ್ಲೇಟ್ ಸಪರೇಷನ್, ಅಂದರೆ 2 ಪ್ಲೇಟ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆಮೇಲೆ ಏರಿಯಾ ಬಗ್ಗೆನೂ ಮಾತಾಡ್ಬೋದು. ಏರಿಯಾ ಬಗ್ಗೆ ಮಾತಾಡಿದಾಗ್ಲೂ ಅಂದರೆ ವೆನ್ ಎವರ್ ಹಿ ಟಾಕ್ ಅಬೌಟ್ ದ ಡೈಮೆನ್ಷನ್ಸ್ ಆಫ್ ದ ಪ್ಲೇಟ್ಸ್ ಲೈಕ್ ಡಿಸ್ಟೆನ್ಸ್ ಅಥವಾ ಏರಿಯಾ ಅಥವಾ ಥಿಕ್ನೆಸ್ ಅಥವಾ ರೇಡಿಯಸ್ ಈ ಥರ ಹೇಳಿದಾಗ ಈ ಮೂಲಭೂತ ಈಕ್ವೇಷನ್ಗೆ, ಬೇಸಿಕ್ ಈಕ್ವೇಷನ್ಗೆ ನಾವು ಹೋಗಬೇಕು. ಸರಿ, ಇದನ್ನು ರೀಅರೇಂಜ್ ಮಾಡ್ಕೋತೀನಿ. V is equal to
ಕ್ಯೂ ಡಿ ಡಿವೈಡೆಡ್ ಬೈ ಎಪ್ಸಲಾನ್ ನಾಟ್ ಎ. ಆ್ಯಕ್ಚುಲಿ ಇದು ಸಿ ಇ ಟಿ ಕಾನ್ಸೆಪ್ಟ್. ಗಮನಿಸಿ ಮಕ್ಕಳೇ, ಇಲ್ಲಿ ಒಂದ್ಸತಿ ನೀವು ಕೆಪಾಸಿಟರ್ನ ಚಾರ್ಜ್ ಮಾಡಿದ ಮೇಲೆ ಕ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆಮೇಲೆ ಏರಿಯಾ, ಪ್ಲೇಟಿನ ಏರಿಯಾನ ನಾನು ಬದಲಾಯಿಸ್ತಾ ಇಲ್ಲ, ಅವರೇನು ಏರಿಯಾ ಬಗ್ಗೆ ಮಾತಾಡಿಲ್ಲ, ಹಂಗಾಗಿ ಏರಿಯಾ ಕಾನ್ಸ್ಟೆಂಟ್ ಆಗಿರುತ್ತೆ. ಆಮೇಲೆ ಎಪ್ಸಲಾನ್ ನಾಟ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಇದು ಏನಾಯಿತು, ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಡಿ ಕ್ಯೂ ಇಂಟು ಡಿ ಎಪ್ಸಲಾನ್ ನಾಟ್ ಎ ವಿ. ಓಕೆ, ನೌ ವಿ ಈಸ್ therefore directly proportional to D. Okay, so if the plate separation is doubled, potential difference is also doubled. So D ಏನಾಗಿದೆ, separation is doubled. If D is doubled, okay, if D is doubled, then V is also doubled. ಅಷ್ಟೇನೆ. ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಈ ಬೇಸಿಸ್ ಮೇಲೆ ಹೇಳ್ತೀನಿ. ಓಕೆ, ಸೊ ಇದು ಓಕೆ. ನೌ ಕಮ್ಸ್ ದ ನೆಕ್ಸ್ಟ್ ಕ್ವಶನ್, ಎಫೆಕ್ಟಿವ್ ಕೆಪಾಸಿಟೆನ್ಸ್. ಇವಾಗ ಕಾಂಬಿನೇಷನ್ ಆಫ್ ದಿ ಕೆಪಾಸಿಟರ್. ಈ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅನ್ನೋ ವರ್ಡ್ ಬಂತು ಅಂದರೆ ಇಟ್ ಶುಡ್ ಬಿ ಕಾಂಬಿನೇಷನ್. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸ್ತಾ ಹೋಗಿ. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಟೂ ಕೆಪಾಸಿಟರ್ ಈ 7 microfarad when they are connected in parallel, 6/7 microfarad when they are connected in series. Find the value of individual capacitors. ಅಲ್ಲಿ 2 ಕೆಪಾಸಿಟರ್ಸ್ ಇದೆ ಅಂತ ತಗೊಂಡು ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಆ 2 ಕೆಪಾಸಿಟರ್ಸ್ ಅನ್ನ C1 and C2 ಅಂತ ತಗೊಳ್ಳೋಣ. ಈ ತರ ಬರೀರಿ. ಲೆಟ್ C1 and C2 ಆರ್ 2 capacitors. ಸೊ ಫಸ್ಟ್ಗೆ ಅವನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಇನ್ ಪ್ಯಾರಲಲ್. ಸೊ ಕಾಂಬಿನೇಷನ್ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ. ಪ್ಯಾರಲಲ್ ಅಲ್ಲಿದ್ದಾಗ ಸಿ ಪ್ಯಾರಲಲ್ ಇಸ್ ಈಕ್ವಲ್ ಟು C1 + C2, ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ. ಓಕೆ, ಅವ್ರು ಹೇಳ್ತಾರೆ ಸಿ ಪಿ. ಅದಕ್ಕೂ ಮುಂಚೆ ಗಿವನ್ ಪ್ಯಾರಾಮೀಟರ್ಸ್ ಅನ್ನ ಬರ್ಕೊಂಬರೋಣ. ಸಿ ಪಿ ಈಸ್ ಈಕ್ವಲ್ ಟು 7 microfarad, ಸಿ ಎಸ್ ಈಸ್ ಈಕ್ವಲ್ ಟು 6/7 microfarad. ಇದನ್ನು ಒಂದು ಕಡೆ ಡೇಟಾ ಇಟ್ಕೊಂಡ್ಬಿಡೋಣ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. therefore 7 is equal to C1 + C2. call this as equation 1. ಓಕೆನಾ? ನೆಕ್ಸ್ಟು ಎರಡನೇ ಪಾರ್ಟು, ವೆನ್ ದೇ ಆರ್ ಇನ್ ಸೀರೀಸಲ್ಲಿದ್ದಾಗ ಏನಾಗುತ್ತೆ ನೋಡೋಣ. ಸೊ ಇದು ಪ್ಯಾರಲಲ್ ಆಯಿತು, ಇದು ಸೀರೀಸ್ ಫಾರ್ಮುಲಾ ಬಂದು CS ಈಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 + C2. ಓಕೆ, ಆ ಸಿ ಎಸ್ ವ್ಯಾಲ್ಯೂ ಗೊತ್ತಿದೆ, 6/7 ಅಂತ. ದಟ್ ಈಸ್ C1 C2 ಡಿವೈಡೆಡ್ ಬೈ C1 + C2. ಗೊತ್ತಾಗ್ತಾ ಇದೆಯಾ? ಆಗಲೇ ಇಲ್ಲಿ C1 + C2 ನಮಗೆ ಗೊತ್ತಿದೆ. ಸೊ therefore 6/7 ಈಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ 7 ಕ್ಯಾನ್ಸಲ್ ಆಯಿತು. therefore C1 C2 ಈಸ್ ಈಕ್ವಲ್ ಟು 6. ಆಲ್ಮೋಸ್ಟ್ ಪ್ರಾಬ್ಲಮ್ ಮುಗಿದೋಯ್ತು. ಇವಾಗ ಏನು, ಸಿ ಇ ಟಿ ಆದರೆ ಏನು ಮಾಡಬೇಕು, ಇಲ್ಲೇ ನೋಡಿಬಿಟ್ಟು ಆನ್ಸರ್ ಮಾಡಿ. ಇದನ್ನೇ ಈಕ್ವೇಷನ್ 2 ಅಂತ ಕರೀರಿ, ಇದನ್ನೇ ಈಕ್ವೇಷನ್ 2 ಅಂತ ಕರೀರಿ. ಅಲ್ಲೇನು ಸ್ಟೆಪ್ಸನ್ನು ತೋರಿಸ್ಬೇಕಾಗಿಲ್ಲ. ಸಿ ಇ ಟಿನಲ್ಲಿ ನಮಗೆ ಫೈನಲ್ ಆನ್ಸರ್ ಅಷ್ಟೇ. ಸೊ ನೀವು ಇದನ್ನೆಲ್ಲ ಬರೀಬೇಕಾಗಿಲ್ಲ. ಸಿ ಇ ಟಿನಲ್ಲಿ ಬಂದರೆ ಇಲ್ಲಿ ತನಕಂತೂ ಮಾಡಲೇಬೇಕು. ಇಲ್ಲಿಂದ ಮುಂದಕ್ಕೆ ಏನು ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿಂದನೇ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಹೆಂಗೆ ನೋಡ್ರಪ್ಪ, C1 C2 ಅಂದರೆ ಪ್ರಾಡಕ್ಟ್ ಈಸ್ 6, C1 + C2 ಅಂದರೆ ಸಮ್ 7. ಸೊ ಯಾವುದೋ 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, ಅದೇ 2 ನಂಬರ್ಗಳನ್ನು ಆ್ಯಡ್ ಮಾಡಿದರೆ 7 ಬರುತ್ತೆ. ಹಾಗಾದರೆ ಆ ನಂಬರ್ಗಳು ಯಾವ್ಯಾವುದು? ಸೊ ಪ್ರಾಡಕ್ಟ್ ಆಫ್ 2 numbers 6, ಸಮ್ ಆಫ್ 2 numbers 7. ಸೊ ಜಸ್ಟ್ ಗೆಸ್ ಮಾಡಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ದ ನಂಬರ್ಸ್ ಆರ್ 6 and 1. ಯಾಕೆ ಅಂದರೆ 6 × 1 6 ಆಗುತ್ತೆ, ಅದೇ 6 + 1 7 ಆಗುತ್ತೆ. ಸೊ ಇದನ್ನು ಇನ್ಸ್ಪೆಕ್ಷನ್ ಮೆಥಡ್ ಅಂತ ಕರೀತಾರೆ. ಸೊ ಫ್ರಮ್ 1 and 2 ವಿ ಕ್ಯಾನ್ ಈಸಿಲಿ ಮೇಕ್ ಔಟ್ C1 ಈಸ್ 6, C2 ಈಸ್ 1, ಅಥವಾ C1ನೇ 1 ಆಗಿ C2ನೇ 6 ಆದರೂ ಏನು ತೊಂದರೆ ಇಲ್ಲ. ಸೊ ಫೈನಲಿ ಆನ್ಸರ್ 6 micro and 1 microfarad ಅಂತ ಬರೀಬಹುದು. ಯಾವುದು? ಸಿ ಇ ಟಿನಲ್ಲಿ. ಆದರೆ ಮೇನ್ ಎಕ್ಸಾಮಿಗೆ ಕೊಟ್ಟಾಗ ನೀವು ಈ ಥರ ಮಾಡೋಂಗಿಲ್ಲ. ಇನ್ನೂ ಒಂದು 2-3 ಸ್ಟೆಪ್ ಮುಂದೆ ಹೋಗಬೇಕು. ಮುಂದೆ ಹೋಗಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಫ್ರಮ್ ಈಕ್ವೇಷನ್ ಟು ವಾಟ್ ವಿ ಕ್ಯಾನ್ ರೈಟ್, C1 ಈಸ್ ಈಕ್ವಲ್ ಟು, ನೋಡಿ C1 ಈಸ್ ಈಕ್ವಲ್ ಟು 6/7 6/C2 ಆಗುತ್ತೆ. 6/C2. ಜಸ್ಟ್ ವೆಯ್ಟ್.
6 divided by C2. Okay, therefore equation 1 becomes, ತಗೊಂಡೋಗಿ equation 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಯಿತು, 7 is equal to C1 ಜಾಗಕ್ಕೆ 6 by C2 plus C2. ಗೊತ್ತಾಗ್ತಾ ಇದೆಯಾ? ಈಗ C2 ಇಂದ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಓಕೆ LCM ತಗೊಳ್ಳೋಣ. C2 ಆಯಿತು, ದಿಸ್ ಬಿಕಮ್ಸ್ 6, ದಿಸ್ ಬಿಕಮ್ಸ್ C2 ಸ್ಕ್ವಯರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ 7C2 ಈಸ್ ಈಕ್ವಲ್ ಟು 6 ಪ್ಲಸ್ C2 ಸ್ಕ್ವಯರ್. ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡೋದ್ರೆ C2 ಸ್ಕ್ವಯರ್ ಇದು ಆ ಕಡೆ ಹೋಗುತ್ತೆ, ಮೈನಸ್ 7C2 ಪ್ಲಸ್ 6 ಈಸ್ ಈಕ್ವಲ್ ಟು 0. ಗೊತ್ತಾಯ್ತಾ? ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಈಗ ಇದನ್ನು ನಾವು ಸಾಲ್ವ್ ಮಾಡೋಣ. ಏನು, C2 ಸ್ಕ್ವಯರ್ 7C2 ಪ್ಲಸ್ 6, ದಟ್ ಈಸ್ C2 ಸ್ಕ್ವಯರ್ ಮೈನಸ್ 7C2 ಪ್ಲಸ್ 6 ಈಸ್ ಈಕ್ವಲ್ ಟು 0. ದಟ್ ಈಸ್ C2 ಸ್ಕ್ವಯರ್ ಮೈನಸ್ 6C2 ಮೈನಸ್ 1C2 ಪ್ಲಸ್ 6 ಈಕ್ವಲ್ ಟು 0. ನೋಡಿ ನೋಡಿ ಗಮನಿಸಿ ನೋಡಿ, ಮೈನಸ್ 6C2 ಮೈನಸ್ 1C2 ಮೈನಸ್ ಮೈನಸ್ ಆ್ಯಡ್ ಮಾಡಿದರೆ ಮೈನಸ್ 7 ಬರುತ್ತೆ. ನೆಕ್ಸ್ಟು ಮೈನಸ್ 6 ಮತ್ತು ಮೈನಸ್ 1 ಅಲ್ಲಿಗೆ 6 ಬರುತ್ತೆ. ಗೊತ್ತಾಯ್ತಲ್ವಾ? 6 1 6 ಆಗಿದೆ. ಇದೆಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಸೊ C2 ಕಾಮನ್ ತಗೋತೀನಿ, ಅಲ್ಲಿಗೆ C2 ಮೈನಸ್ 6 ಆಯಿತು. ಇಲ್ಲಿ ಮೈನಸ್ 1 ಕಾಮನ್ ತಗೋತೀನಿ, C2 ಮೈನಸ್ 6 ಆಗುತ್ತೆ, ಈಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ C2 ಮೈನಸ್ 1 ಇಂಟು C2 ಮೈನಸ್ 6 is equal to 0. Therefore C2 minus 1 is equal to 0 and C2 minus 6 is equal to 0. Therefore C2 is either equal to 1 or equal to 6. ಓಕೆ, ಯಾವುದಾದ್ರು ಒಂದು ವ್ಯಾಲ್ಯೂಯನ್ನು ತಗೊಳ್ಳೋಣ. ನೋಡಿ, ಹಿಂದಿನ ವ್ಯಾಲ್ಯೂ ಕೇಸಲ್ಲಿ ನಾನು ಒಂದು ಈಕ್ವೇಷನನ್ನು ಬರ್ಕೊಂಡಿದ್ದೆ. ಏನಂತ, C1 is equal to 6 divided by C2 ಅಂತ. ಓಕೆ, ದೇರ್ ಫೋರ್ ಯಾವುದಾದ್ರು ಒಂದನ್ನು ತಗೊಳ್ಳಿ. ನೀವು ಇಲ್ಲಿರೋ ಎರಡರಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂಯನ್ನು ತಗೊಳ್ಳಿ. ಲೆಟ್ ಮಿ ಕನ್ಸಿಡರ್ ದಿಸ್ ವ್ಯಾಲ್ಯೂ. ಆವಾಗ ಏನಾಗುತ್ತೆ, C2 ಅಲ್ಲ, ಇವಾಗ C1 ಏನಾಗುತ್ತೆ, C1 ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ, ನೀವೇ ಮಾಡಿ. C1 ಬಂದ್ಬಿಟ್ಟು therefore C1 is equal to 6 divided by 1, that is equal to 6 microfarad. ತೊಂದರೆ ಇಲ್ಲ, ಇಷ್ಟು ಬರೆದ್ಬಿಟ್ರೆ ಸಾಕು. ಅಂದರೆ C1 is equal to 6 microfarad, C2 is equal to 1 microfarad. ಓಕೆ, ಸೊ ಒಂದು ವೇಳೆ ನೀವು ಇದನ್ನು ತಗೊಳ್ಳದೆ C2 ಇದನ್ನು ತಗೊಂಡ್ರೂ ಕೂಡ ಆನ್ಸರ್ ಬರುತ್ತೆ. ಅವಾಗ ಏನಾಗುತ್ತೆ, C1 ಈಸ್ ಈಕ್ವಲ್ ಟು 1 ಆಗುತ್ತೆ, C2 ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಇಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಅವ್ರು ಕೊಟ್ಟಿರೋ ವರ್ಡಿಂಗ್ಸನ್ನು ಈಕ್ವೇಷನ್ ಆಗಿ ಬದಲಾಯಿಸೋದು, ಪ್ಯಾರಲಲ್ ಕಾಂಬಿನೇಷನ್. ಇದನ್ನು ರೆಸಿಸ್ಟರ್ಸಲ್ಲೂ ಕೂಡ ಕೇಳ್ಬೋದು. CP ಈಸ್ ಈಕ್ವಲ್ ಟು C1 ಪ್ಲಸ್ C2 ಪ್ಯಾರಲಲ್ ಕಾಂಬಿನೇಷನ್ನು. ನೆಕ್ಸ್ಟ್ CS ಈಸ್ ಈಕ್ವಲ್ ಟು C1 C2 ಬೈ C1 ಪ್ಲಸ್ C2. ಆಮೇಲೆ ತೊಗೊಂಡು ಬಂದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ದೀನಿ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಇದು ಮೇನ್ ಎಕ್ಸಾಮ್ಗೂ ಬರ್ಬೋದು, CET ನಲ್ಲೂ ಬರ್ಬೋದು, ಏನು ಆಶ್ಚರ್ಯ ಏನೂ ಇಲ್ಲ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆಲ್, how many different combinations are possible with 3 capacitors, each of capacitance 1 microfarad? Okay, microfarad ಅಲ್ಲಿದೆ, ಬಟ್ ನಾನು ಇಲ್ಲೇ ಬರೀತೀನಿ. ಫೈಂಡ್ ಎಫೆಕ್ಟಿವ್ ಕೆಪಾಸಿಟೀಸ್ ಇನ್ ಈಚ್ ಕೇಸ್. ಇದು ಕೂಡ ಮೇನ್ ಎಕ್ಸಾಮ್ ಮತ್ತು CETಗೆ ಸಂಬಂಧಪಟ್ಟಂಥ ಪ್ರಶ್ನೆನೇ. ಈಗ ನಿಮಗೆ 3 ಕೆಪಾಸಿಟರ್ಸನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಕೆಪಾಸಿಟರ್ನ ವ್ಯಾಲ್ಯೂ 1 ಮೈಕ್ರೋಫ್ಯಾರಡ್. ಆ 3ಅನ್ನು ನೀವು ಕಂಬೈನ್ ಮಾಡಿ, ಹೆಂಗೆ ಬೇಕಾದರೂ ಕಂಬೈನ್ ಮಾಡಿ. ಎಷ್ಟು ಪಾಸಿಬಲ್ ವೇಸಲ್ಲಿ ಕಂಬೈನ್ ಮಾಡ್ಬೋದು, ಎಷ್ಟು ಥರ ಕನೆಕ್ಟ್ ಮಾಡಬಹುದು, ಸೊ ದಟ್ ಕಾಂಬಿನೇಷನ್ಸ್ ಆರ್ ನಾಟ್ ರಿಪೀಟ್ ಆಗದೇ ಇರೋ ಥರ ಎಷ್ಟು ಕಾಂಬಿನೇಷನ್ಸ್ ಮಾಡ್ಬೋದು ಯೋಚನೆ ಮಾಡಿ. ಆಲ್ ದ 3 ಐ ಕನೆಕ್ಟ್ ಇನ್ ಸೀರೀಸ್. ಫಸ್ಟ್ ಕಾಂಬಿನೇಷನ್ ಆಗುತ್ತಾ, ಆಲ್ ದ 3 ಐ ಕನೆಕ್ಟ್ ಇನ್ ಸೀರೀಸ್. ಸೊ ದಿಸ್ ಈಸ್ ಫಸ್ಟ್ ಕಾಂಬಿನೇಷನ್. ನೆಕ್ಸ್ಟು ಆಲ್ ದ 3 ಐ ಕನೆಕ್ಟ್ ಇನ್ ಪ್ಯಾರಲಲ್. ಈ ಥರ ಕನೆಕ್ಟ್ ಮಾಡ್ತೀನಿ, ಅದು ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಅನದರ್ ಕಾಂಬಿನೇಷನ್. ಓಕೆ, ನೆಕ್ಸ್ಟು 2 ಸೀರೀಸ್ ಕನೆಕ್ಟ್ ಮಾಡಿ ಆ ಕಾಂಬಿನೇಷನ್ಗೆ ಒಂದು ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ, ಇದು ಆಗುತ್ತೆ ಅಲ್ವಾ. ಕರೆಕ್ಟ್, ಇದು ಆಗುತ್ತೆ. ಆಮೇಲೆ 2 ಪ್ಯಾರಲಲ್ ಮಾಡಿ ಈ ಥರ ಬರೋ ಕಾಂಬಿನೇಷನನ್ನು ಇನ್ನೊಂದಕ್ಕೆ ಸೀರೀಸ್ ಹಾಕ್ತೀನಿ, ಇದು ಆಗುತ್ತೆ ಅಲ್ವಾ. ಕರೆಕ್ಟ್ ಆಗುತ್ತೆ. ಒಟ್ಟು 4 ಕಾಂಬಿನೇಷನ್ಸ್ ಪಾಸಿಬಲ್ ಇದೆ. ಸೊ ಯು ಹ್ಯಾವ್ ಟು ಯೂಸ್ ಓನ್ಲಿ 3 ಕೆಪಾಸಿಟರ್ಸ್. 3ಅನ್ನು ಉಪಯೋಗಿಸ್ಕೊಂಡು ಈ ಥರ ಕಾಂಬಿನೇಷನ್ಸನ್ನು ಮಾಡಬಹುದು. ಈಗ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕೇಸಿಗೆ ಬರೋಣ. ಫಸ್ಟ್ ಕೇಸಲ್ಲಿ ಓಕೆ, ಐ ಡೂ ಇಟ್ ಹಿಯರ್ ಓನ್ಲಿ.
ಫಸ್ಟ್ ಕಾಂಬಿನೇಷನ್ ಬಂದು 1/CS ಎಲ್ಲ ಸೀರೀಸ್ ಇರೋದ್ರಿಂದ 1/C1 ಪ್ಲಸ್ 1/C2 ಪ್ಲಸ್ 1/C3 ದಟ್ ಈಸ್ 1/CS ಇಸ್ ಈಕ್ವಲ್ ಟು 1/1 ಹೇಳಿದ್ದಾರೆ ಅವ್ರು 1 ಮೈಕ್ರೋ ಫ್ಯಾರೆಡ್ ಅಂತ ಪ್ಲಸ್ 1/1 ಪ್ಲಸ್ 1/1 ದಟ್ ಈಸ್ 1/3 ಆಯಿತು. ದೇರ್ ಫೋರ್ ರೆಸಿಪ್ರೋಕಲ್ ತೊಗೊಂಡ್ರೆ CS ಇಸ್ ಈಕ್ವಲ್ ಟು 1/3 ಅಲ್ವಾ, ಅದನ್ನು ರೆಸಿಪ್ರೋಕಲ್ ಮಾಡೋ 1/3 ಸಾರಿ 1/3 ಆಗಲ್ಲ, ಅದು ಮಿಸ್ಟೇಕ್ ಮಾಡಿಬಿಟ್ಟೆ, ಸಾರಿ, ಇದು 1/3 ಆಗಲ್ಲ, 3 ಆಗುತ್ತೆ. ಓಕೆ, ಸೊ ಅದು 3 ಆದರೆ 1/1 ಅಂದರೆ 1 + 1 + 1 3 ಆಯಿತು. ಈಗ CS ರೆಸಿಪ್ರೋಕಲ್ ತಗೋಬೇಕು 1/3 ಮೈಕ್ರೋ ಫ್ಯಾರೆಡ್. ಸೊ ಅವ್ರು ಏನು ಹೇಳಿದ್ದಾರೆ, ಎಷ್ಟು ಕಾಂಬಿನೇಷನ್ಸ್ ಪಾಸಿಬಲ್ ಇದೆ, ಆಮೇಲೆ ಪ್ರತಿಯೊಂದರಲ್ಲೂ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡಿಡಿರಿ ಅಂತ. ಸೊ ಫಸ್ಟ್ ನಿಮ್ಮ ಆನ್ಸರು 4 ಕಾಂಬಿನೇಷನ್ಸ್ ಆರ್ ಪಾಸಿಬಲ್ ಈ ಥರ ಬರೀಬೇಕು. 4 ಕಾಂಬಿನೇಷನ್ಸ್ ಆರ್ ಪಾಸಿಬಲ್. ಅದಾದ ಮೇಲೆ 4 ಕಾಂಬಿನೇಷನ್ಸ್ ಪಾಸಿಬಲ್ ಅಂತ ಬರೆದ ಮೇಲೆ ಈ ಥರ ಶುರು ಮಾಡ್ಕೊಂಡು ಹೋಗಿ. ಮೊದಲನೇ ಕಾಂಬಿನೇಷನ್ಗೆ ಆನ್ಸರ್ ಇಷ್ಟು ಬಂತು, ಎಷ್ಟು 1/3. ಇನ್ನು ಎರಡನೇ ಕಾಂಬಿನೇಷನ್ಗೆ ಹೋಗೋಣ. ಎರಡನೇ ಕಾಂಬಿನೇಷನ್ಗೆ ಓಕೆ, ಸೊ C ಪ್ಯಾರಲಲ್ ಈಸ್ ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3 ದಟ್ ಈಸ್ 1 + 1 + 1 ದಟ್ ಈಸ್ C ಪ್ಯಾರಲಲ್ ಈಸ್ ಈಕ್ವಲ್ ಟು 3 ಮೈಕ್ರೋ ಫ್ಯಾರೆಡ್. ಸೊ ಇದು ಎರಡನೇ ಕಾಂಬಿನೇಷನ್ನಿನ ಫೈನಲ್ ಆನ್ಸರ್. ಯಾವುದು? ಈ ಡಯಾಗ್ರಾಮಿನ ಆನ್ಸರ್. ಇನ್ನು ಮೂರನೇ ಕಾಂಬಿನೇಷನಿಗೆ ಬರೋಣ. ಮೂರನೇ ಕಾಂಬಿನೇಷನಲ್ಲಿ ನೋಡಿ, ನಾನು ಇದನ್ನು C1 ಅಂತ, ಇದನ್ನು C2 ಅಂತ, ಇದನ್ನು C3 ಅಂತ ತಗೋತೀನಿ. ಮೊದಲನೇದಾಗಿ C1 ಆ್ಯಂಡ್ C2 ಸೀರೀಸ್ ಇದೆ. ಸೊ ಮೂರನೇ ಕಾಂಬಿನೇಷನ್ ಫಸ್ಟು C1 ಸೀರೀಸ್ C2. C1 ಸೀರೀಸ್ C2 ಆದಾಗ C12 ಈಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಎರಡು ಕೆಪಾಸಿಟರ್ ಸೀರೀಸ್ ಇದೆ. ಈ ಇಕ್ವೇಷನ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಪರಿಚಯ ಇರಬೇಕು. ದಟ್ ಈಸ್ 1 × 1 ಡಿವೈಡೆಡ್ ಬೈ 1 + 1 ದಟ್ ಈಸ್ 1/2. 1/2 ಆಯಿತಾ. ಸೊ ಇದು 2, ಇದು 3 ಥರ ಕಾಣಿಸ್ತಾ ಇದೆ, 1/2. ಓಕೆ, ಸೊ 1/2 ಆಯಿತು. ನೆಕ್ಸ್ಟು ಇಲ್ಲೇನು ಇವೆರಡು ಸೇರಿಕೊಂಡ್ವಲ್ಲ, ಇವೆರಡು ಸೇರಿಕೊಂಡು ಆದ ಮೇಲೆ ಇದ್ರ ಜೊತೆ ಪ್ಯಾರಲಲ್ ಆಗುತ್ತೆ. ಅಂದರೆ ಇವೆರಡು ಸೇರಿಕೊಂಡು ಒಂದು ಸಿಂಗಲ್ ಆಯಿತು, ಇದು ಒಂದು ಸಿಂಗಲ್ ಇದೆ. ಇವಾಗ ಇವೆರಡು ಹೀಗೆ ಕನೆಕ್ಟ್ ಆದಂಗೆ ಲೆಕ್ಕ, ಅಂದರೆ ಪ್ಯಾರಲಲ್ ಆಯ್ತಲ್ವಾ. ಅಂದರೆ ನೆಕ್ಸ್ಟ್ ಏನು ಬರೀತೀರಾ, C12 ಪ್ಯಾರಲಲ್ ಟು C3. C12 ಇವೆರಡು ಸೇರಿಕೊಂಡು ಇದಕ್ಕೆ ಪ್ಯಾರಲಲ್ ಆಗುತ್ತೆ. ಅಲ್ಲಿಗೆ ದೇರ್ ಫೋರ್ C123 ಈಸ್ ಈಕ್ವಲ್ ಟು C12 ಪ್ಲಸ್ C3 ಪ್ಯಾರಲಲ್ ಫಾರ್ಮುಲಾ. ದೇರ್ ಫೋರ್ C123 ಅಥವಾ C ಫೈನಲ್ ಆನ್ಸರ್ ಈಸ್ 1/2 ಪ್ಲಸ್ 1. ಸರ್ 1/2 ಯಾವುದು ಸರ್? ಅದೇ C12 ಇಲ್ಲಿ ಬಂದಿದೆಯಲ್ಲ ಅದು. ದಟ್ ಈಸ್ 2 LCM. ಸೊ ಇದನ್ನು 2 1s ಪ್ಲಸ್ 1 ಅಲ್ಲಿಗೆ 3 ಆಯಿತು. ಸೊ C123 ಈಸ್ ಈಕ್ವಲ್ ಟು 3/2 ಮೈಕ್ರೋ ಫ್ಯಾರೆಡ್. ಸೊ ಇದು ಇನ್ನೊಂದು ಆನ್ಸರು ಯಾವುದಕ್ಕೆ? ಈ ಮೂರನೇ ಕಾಂಬಿನೇಷನ್ಗೆ. ಇನ್ನು ಒಂದು ಕಾಂಬಿನೇಷನ್ ಇದೆ, ಅದನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಇನ್ನೊಂದು ಕಾಂಬಿನೇಷನ್ ಯಾವ ಥರ ಇದೆ ಅಂದರೆ, ಎರಡು ಪ್ಯಾರಲಲ್ಲು ಅದಾದ ಮೇಲೆ ಬರೋ ಆನ್ಸರು ಇದಕ್ಕೆ ಸೀರೀಸ್ ಅಂತ ಹೇಳ್ತಾನೆ. ಸೊ ಹಾಗಾದರೆ ಇದನ್ನು C1, ಇದನ್ನು C2, ಇದನ್ನು C3 ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ. ಸೊ ನಾಲ್ಕನೇ ಪಾರ್ಟು C1 ಪ್ಯಾರಲಲ್ C2. ದೇರ್ ಫೋರ್ C12 ಈಸ್ ಈಕ್ವಲ್ ಟು C1 ಪ್ಲಸ್ C2 ದಟ್ ಈಸ್ 1 + 1. ಸೊ C12 ಈಸ್ ಈಕ್ವಲ್ ಟು 2 ಆಯಿತು. ಅಂದರೆ ಇದಿಷ್ಟು ಸೇರಿ ಇದ್ರ ಜೊತೆಗೆ ಇವಾಗ ಸೀರೀಸ್ ಆಗುತ್ತೆ ನೋಡಿ. ಇದಿಷ್ಟು ಸೇರಿ ಇದ್ರ ಜೊತೆಗೆ ಸೀರೀಸ್ ಆಗುತ್ತೆ. ಅಂದರೆ C12 ಸೀರೀಸ್ C3. ದೇರ್ ಫೋರ್ C123 ಈಸ್ ಈಕ್ವಲ್ ಟು, ಎರಡು ಕೆಪಾಸಿಟರ್ ಸೀರೀಸ್ ಇದ್ದಾಗ ಈ ಫಾರ್ಮುಲಾನೇ ಬೆಟರು. C12 × C3 ಡಿವೈಡೆಡ್ ಬೈ C12 ಪ್ಲಸ್ C3. ಇದು C12 ಅಂತ, ಅಂದರೆ ಇದು ಇವೆರಡನ್ನು ಒಳಗೊಂಡಿದೆ. ಸೊ ದಟ್ ಈಸ್ C123 is equal to 2 × 1 divided by 2 + 1 that is 2/3 microfarad. So this is the final answer. So ಒಟ್ಟು 4 ಕಾಂಬಿನೇಷನ್ಸ್ಗಳು ಪಾಸಿಬಲ್ ಇದೆ. 1 2 3 4. ಒಂದನೇದಕ್ಕೆ ಇದು ಆನ್ಸರು,
ಎರಡನೇದಕ್ಕೆ ಇದು ಆನ್ಸರು, ಮೂರನೇದಕ್ಕೆ ಇದು ಆನ್ಸರು, ನಾಲ್ಕನೇ ಕಾಂಬಿನೇಷನ್ಗೆ ದಿಸ್ ಈಸ್ ದ ಆನ್ಸರ್. ಐ ಹೋಪ್ ಯು ಫಾಲೋಡ್ ದಿಸ್. ಸೊ ಇದನ್ನು ಅವರು ಒಂದು ಕೆಪಾಸಿಟರ್ ಅಂದರೆ 1 ಮೈಕ್ರೋಫ್ಯಾರಡ್ಗೆ ಕೇಳಬೇಕಂತ ಏನಿಲ್ಲ, 2 ಮೈಕ್ರೋಫ್ಯಾರಡ್ 3 ಮೈಕ್ರೋಫ್ಯಾರಡ್ ಎಷ್ಟಕ್ಕೆ ಬೇಕಾದ್ರೂ ಕೇಳ್ಬೋದು, ಪ್ರೊಸೀಜರ್ ಸೇಮ್. ಬಟ್ ಮೆಜಾರಿಟಿ ಟೈಮು ಸೇಮ್ ಕೆಪಾಸಿಟರ್ ಕೇಳ್ತಾರೆ, 3 ಐಡೆಂಟಿಕಲ್ ಕೆಪಾಸಿಟರ್ ಅಥವಾ 2 ಐಡೆಂಟಿಕಲ್ ಕೆಪಾಸಿಟರ್. ಈಗ ನೋಡಿ 3 ಕೆಪಾಸಿಟರ್ನ ಕೊಟ್ಟರೆ 4 ಥರ ಕನೆಕ್ಟ್ ಮಾಡ್ಬೋದು. ಒಂದು ವೇಳೆ ಎರಡು ಕೆಪಾಸಿಟರ್ ಕೊಟ್ಟರೆ ವಿ ಕ್ಯಾನ್ ಕನೆಕ್ಟ್ ಓನ್ಲಿ ಇನ್ 2 ಪಾಸಿಬಲ್ ವೇಸ್. ಯಾವ್ಯಾವುದು? ಎರಡನ್ನು ಸೀರೀಸ್ ಕನೆಕ್ಟ್ ಮಾಡ್ತೀನಿ ಅಥವಾ ಎರಡನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಈ ಥರ ನೀವು ಸ್ವಲ್ಪ 4 ಕೆಪಾಸಿಟರ್ನ ತಗೊಂಡು ಕೂಡ ನೀವು ಟ್ರೈ ಮಾಡಿ. ಓಕೆ, ಸೊ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, a potential difference of 750 volt is applied across 2 capacitors of capacitance 5 microfarad and 10 microfarad in series. Already series connect ಆಗ್ಬಿಟ್ಟವೆ. Find charge on each capacitor, voltage across each capacitor. ಇದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಅಫ್ಕೋರ್ಸ್ ಇವೆಲ್ಲ ಸಿ ಇ ಟಿಗೂ ಹೇಳಿ ಮಾಡಿಸಿದಂಥ ಪ್ರಶ್ನೆಗಳೇ. ಓಕೆ, ನಾವು ಐ ವಿಲ್ ಪ್ರೊಸೀಡ್ ಫರ್ದರ್. ಈಗ ಮೊದಲು ಒಂದು ಡಯಾಗ್ರಾಮನ್ನು ಬರ್ಕೊಂಡ್ಬಿಡೋಣ. ಅವ್ರು ಏನು ಹೇಳಿದ್ದಾರೆ, 2 ಕೆಪಾಸಿಟರ್ಸ್ ಇದ್ದಾವೆ, 2 ಕೆಪಾಸಿಟರ್ ಸೀರೀಸ್ ಇದೆ, ಆಮೇಲೆ ಅದಕ್ಕೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ಇದನ್ನು C1 ಅಂತ, ಇದನ್ನು C2 ಅಂತ, ಇದನ್ನು ಅಪ್ಲೈಡ್ ವೋಲ್ಟೇಜ್ ಅಂತ ಕರೆಯೋಣ. ಸೊ C1 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ? 5 ಮೈಕ್ರೋಫ್ಯಾರೆಡ್. C2 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ? 10 ಮೈಕ್ರೋಫ್ಯಾರೆಡ್. ಅಪ್ಲೈಡ್ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟಪ್ಪ? 750 ವೋಲ್ಟ್. ಸೊ ನನಗೆ ಬೇಕಾಗಿರೋದು ಟೋಟಲ್ ಚಾರ್ಜ್ ಒಂದು ನೆನ್ಪಿಟ್ಕೊಳ್ಳಿ, ಸೀರೀಸ್ ಕಾಂಬಿನೇಷನಲ್ಲಿ ಚಾರ್ಜ್ ರಿಮೈನ್ಸ್ ಸೇಮ್. ಬೋತ್ ಕೆಪಾಸಿಟರ್ಸ್ ವಿಲ್ ಅಕ್ವೈರ್ ಸೇಮ್ ಚಾರ್ಜ್, ಓನ್ಲಿ ಪೊಟೆನ್ಷಿಯಲ್ ಈಸ್ ಡಿಫರೆಂಟ್. ನೀವು ಅಪ್ಲೈ ಮಾಡಿದಂಥ 750 ವೋಲ್ಟು ಇಲ್ಲಿ ಒಂದು ಸ್ವಲ್ಪ ಖರ್ಚಾಗುತ್ತೆ, ಆದರೆ ಎರಡರಲ್ಲೂ ಒಂದೇ ಅಮೌಂಟ್ ಆಫ್ ಚಾರ್ಜ್ ಉಳ್ಕೊಂಡಿರುತ್ತೆ. ಸೊ ಯಾವಾಗಲೂ ನೀವು ಪ್ರಾಬ್ಲಮ್ ಮಾಡೋ ಮುಂಚೆ ಆ ಚಾಪ್ಟರ್ನ ಒಂದು ಸತಿ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಮಾಡಿ ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ ಮಾಡಿದರೆ ನಿಮಗೆ ಅಂತ ಟಫ್ ಅನಿಸೋದಿಲ್ಲ. ಸೊ ಕ್ಯೂ ಕೇಳಿದರೆ ಕಂಡುಹಿಡಿಯೋಣ. ಆಮೇಲೆ ವೋಲ್ಟೇಜ್ ಅಕ್ರಾಸ್ ಈಚ್ ಕೆಪಾಸಿಟರ್. ಮಕ್ಕಳು ಇಲ್ಲಿ ಸೀರೀಸಲ್ಲಿ ವೋಲ್ಟೇಜ್ ಬೇರೆ ಬೇರೆ ಇರುತ್ತೆ ಅಂತ ಹೇಳಿದೆ. ಸೊ ಅಕ್ರಾಸ್ ದಿಸ್ ಐ ಟೇಕ್ ಇಟ್ ಆಸ್ V1, ಅಕ್ರಾಸ್ ದಿಸ್ ಐ ಟೇಕ್ ಇಟ್ ಆಸ್ V2. ಸೊ ಐ ಹ್ಯಾವ್ ಟು ಫೈಂಡ್ ಔಟ್ V1 question mark and also V2 question mark. ಓಕೆ, ಸೊ ದಿಸ್ ಈಸ್ ದ ಸಮ್ಮರಿ, ಪ್ರಾಬ್ಲಮಿನ ಸಮ್ಮರಿ. ಈಗ ಒಂದೊಂದಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ಏನು ಮಾಡಬೇಕು ಗೊತ್ತಾ? ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡ್ಕೊಂಡ್ಬಿಡ್ಬೇಕು. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಯಾಕೆ ಅಂತ ಹೇಳ್ತೀನಿ. ನೋಡಿ, ನನಗೆ ಬೇಕಾಗಿರೋದು Q, ದಟ್ ಈಸ್ ನಥಿಂಗ್ ಬಟ್ C ಇಂಟು V. ಕ್ಯೂ ಬೇಕು, ವಿ ಕೊಟ್ಟಿದ್ದಾರೆ, ಸಿ ಗೊತ್ತಿಲ್ಲ. ಸರ್ ಸಿ ಗೊತ್ತಿದೆಯಲ್ಲ ಸರ್, C1 C2. ಮಕ್ಕಳೇ, ಒಂದೇ ಕೆಪಾಸಿಟರ್ ಇದ್ದರೆ C1 ಹಾಕ್ಕೋಬೋದು ಅಥವಾ C2 ಹಾಕ್ಕೋಬೋದು ಅಥವಾ C3 ಹಾಕ್ಕೋಬೋದು. ಈ ಥರ ಮಲ್ಟಿಪಲ್ ಕೊಟ್ಟಾಗ ನಾನು ಕಾಂಬಿನೇಷನನ್ನೇ ಬಳಸಬೇಕು, ಅಂದರೆ ಸಿ ಎಫೆಕ್ಟಿವನ್ನೇ ಬರೀಬೇಕು. ಗೊತ್ತಾಯ್ತಾ? ಆ ಉದ್ದೇಶಕ್ಕೋಸ್ಕರ ನಾನು ಸಿ ಎಫೆಕ್ಟಿವನ್ನು ಕಂಡುಹಿಡಿತೀನಿ. ಓಕೆ, ಈ ಕ್ವೆಶನನ್ನು ನಾನು ಆಮೇಲೆ ಉಪಯೋಗಿಸ್ಕೋತೀನಿ. ಮೊದಲನೇದಾಗಿ ಸಿ ಎಫೆಕ್ಟಿವನ್ನು ಕಂಡುಹಿಡಿಯೋಣ. ಸೊ ಸಿ ಎಫೆಕ್ಟಿವ್ ದಟ್ ಈಸ್ ನಥಿಂಗ್ ಬಟ್ ಸೀರೀಸ್ ಕಾಂಬಿನೇಷನ್. ಸೊ C1 C2 divided by C1 plus C2. ಓಕೆ, ಸೀರೀಸ್ ಕಾಂಬಿನೇಷನ್. ಇದನ್ನು ಬೇಕಾದ್ರೆ ಕಾಂಪ್ಲಿಕೇಟು ಮಾಡ್ಬೋದು. 2 capacitors ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅನದರ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ. ಅದನ್ನು ಬೇಡಿ ಆಮೇಲೆ ಹೇಳ್ತೀನಿ. ಓಕೆ, ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ C1 and C2. ದಟ್ ಈಸ್ 5 into 10 divided by 5 plus 10, that is 50 divided by 15. So C effective is equal to 50 microfarad, 50 by 15 microfarad, ಅಥವಾ 5 3s 5 10s, so it is 10 divided by 3 microfarad. ಸೊ ಇದು ಒಂದು ಆನ್ಸರ್ ಇದು. ಸೊ ಸಿ ಎಫೆಕ್ಟಿವ್ ಬಂತು. ಸಿ ಎಫೆಕ್ಟಿವ್ ಬಂದ ಮೇಲೆ ಈಗ ಈ ಈಕ್ವೇಷನನ್ನು ಬಳಸ್ಕೊಳ್ಳೋಣ. ದೇರ್ಫೋರ್ Q is equal to C effective into V, that is C effective is 10 divided by 3 into V is 750 into 10 to the power of minus 6. ಯಾವುದಪ್ಪ minus 6? ಸರ್ ಮೈಕ್ರೋನಲ್ಲಿ ಇತ್ತಲ್ಲ ಸರ್, ಅದೇನೆ. ಓಕೆ, 3 1s 3 2s, ಓಕೆ 5s
250, 25 in 25 3 is 75 ಅಲ್ವಾ, ಸೊ 250. ಸೊ ದೇರ್ ಫೋರ್ Q is equal to 25 ಫಾಲೋಡ್ ಬೈ 2 zeros, ಯಾಕೆಂದರೆ ಇಲ್ಲೊಂದು ಸೊನ್ನೆ ಇದೆ ಇಲ್ಲೊಂದು ಸೊನ್ನೆ ಇದೆ, ಇಂಟು 10 to the power of -6. ಅಥವಾ ಇದನ್ನು Q is equal to, ನೋಡಿ ಈ ಪಾಯಿಂಟನ್ನು ಇಲ್ಲಿಂದ 3 ಜಾಗ ಮುಂದೆ ತಳ್ತೀನಿ, ಅಲ್ಲಿಗೆ 2.5 ಇಂಟು 10 to the power of -3 ಕೂಲಂಬ್ ಆಯಿತು. ಯಾಕೆ ಹೇಳಿ ನೋಡೋಣ. ಸೊ ಇಲ್ಲಿದೆ ಪಾಯಿಂಟು, ಸೊ 1 2 3 ಹಿಂದಕ್ಕೆ ತಳ್ಳಿದರೆ 10⁻³ ಆಯಿತು. ಸೊ ಅಲ್ಲಿಗೆ 2.5 ಇಂಟು 10⁻³ ಓಕೆ ಕೂಲಂಬ್ ಆಯಿತು. ದಿಸ್ ಈಸ್ ದ ಚಾರ್ಜ್. ಸೊ ಅಲ್ಲಿಗೆ ಫಸ್ಟ್ ಪಾರ್ಟಿಗೆ ಫೈಂಡ್ ಅ ಚಾರ್ಜ್, ಫಸ್ಟ್ ಪಾರ್ಟಿ ಆನ್ಸರ್ ಸಿಕ್ತು. ನೆಕ್ಸ್ಟು ಪೊಟೆನ್ಷಿಯಲ್ ಕೇಳಿದ್ದಾರೆ. ಒನ್ಸ್ ಅಗೇನ್ ಐ ಗೋ ಫಾರ್ ದಿಸ್ ಈಕ್ವೇಷನ್ Q is equal to CV. ಸಪೋಸ್ ಇಫ್ ಐ ರೈಟ್ ದಿಸ್ ಆಸ್ C1, ದಿಸ್ ಐ ಹ್ಯಾವ್ ಟು ರೈಟ್ V1. ಯಾಕೆ ಸರ್ Q1 ಬರೆಯಲ್ಲ? ಆಗಲೇ ಹೇಳಿದ್ನಲ್ಲ, ಸೀರೀಸ್ ಕಾಂಬಿನೇಷನಲ್ಲಿ ಎರಡೂ ಕೆಪಾಸಿಟರ್ನ ಮೇಲೆ ಚಾರ್ಜ್ ಸೇಮ್ ಇರುತ್ತೆ ಅಂತ. ಸೊ ಇಲ್ಲೂ ಸೇಮ್ ಇರೋದ್ರಿಂದ Q1 Q2 ಬರೆಯೋ ನೆಸೆಸಿಟಿ ಇಲ್ಲ. ದೇರ್ ಫೋರ್ V1 is equal to Q divided by C1. Q ಆಲ್ರೆಡಿ ಬಂದಿದೆ 2.5 ಇಂಟು 10⁻³ ಅಂತ, ಡಿವೈಡೆಡ್ ಬೈ C1 ಇಲ್ಲಿದೆ 5 ಇಂಟು 10 to the power of -6 ಅಂತ. ಸಿಂಪ್ಲಿಫೈ ಮಾಡಿ 5 1s 5 0.5s. ಸೊ ದೇರ್ ಫೋರ್ V1 is equal to 0.5 ಇಂಟು -6 ಮೇಲೆ ಹೋದರೆ +6, ಆಲ್ರೆಡಿ ಅಲ್ಲಿ -3 ಇದೆ, ಹಾಗಾಗಿ ಇದು 10 to the power of 3 ಆಯಿತು. ದಟ್ ಈಸ್ 500 ವೋಲ್ಟ್. ಸೊ V1 is equal to 500 ವೋಲ್ಟ್ ಆಯಿತು. ಸೊ V1 ಬಂದುಬಿಡ್ತು. V1 ಬಂದಮೇಲೆ V2 ಕಂಡುಹಿಡಿಯೋದೇನು ಕಷ್ಟ ಅಲ್ಲ. ಯಾಕೆ ಅಂದರೆ V1 + V2 is equal to V. ಅಂದರೆ V is equal to V1 + V2. Therefore 750 is equal to 500 plus V2. Therefore V2 is equal to 250 ವೋಲ್ಟ್. ಸೊ ಈಗಾದರೂ ಮಾಡಿ, ಅಥವಾ ಇದೇ ಈಕ್ವೇಷನನ್ನು ಬಳಸ್ಕೊಳ್ಳಿ. V1 ಬದಲಿಗೆ V2 ಬರೀರಿ, ದಟ್ ಈಸ್ Q ಡಿವೈಡೆಡ್ ಬೈ C2 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದೇ ಆನ್ಸರೇ ಬರುತ್ತೆ. ಸೊ ಬೇಕಾದ್ರೆ ಅದನ್ನ ಚೆಕ್ ಮಾಡಿ ನೋಡಿ. ಸೊ ಅಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಸ್ವಲ್ಪ ಸಿಂಪಲ್ ಮಾಡಿದ್ದಾರೆ. ಏನು ಅಂದರೆ 2 ಕೆಪಾಸಿಟರ್ಸ್ನ ಮಾತ್ರ ಕೇಳಿದ್ದಾರೆ. ನೋಡಿ ಈಗ ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ. 2 capacitors are connected in series, another capacitor is connected in parallel to the combination ಅಂದ್ಬಿಡ್ತಾರೆ. ಅಂದರೆ ಸರ್ಕ್ಯೂಟನ್ನು ಕೊಡಲ್ಲ, ವರ್ಡಿಂಗ್ಸಲ್ಲಿ ಹೇಳ್ಬಿಡ್ತಾರೆ. ನೋಡಿ 2 capacitors are connected in series ಅಂದರೆ 2 ಕೆಪಾಸಿಟರ್ ಸೀರೀಸ್ ಇದೆ. ಥರ್ಡ್ ಕೆಪಾಸಿಟರ್ is connected in parallel to the combination ಅಂದ್ಬಿಡ್ತಾರೆ. ಆಯಿತಾ? And then a battery of 750 volt is connected across the combination ಅಂದ್ಬಿಡ್ತಾರೆ. ಈಗ C1 ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ 5 ಮೈಕ್ರೋಫ್ಯಾರೆಡ್, ಇದು 10 ಮೈಕ್ರೋಫ್ಯಾರೆಡ್, ಇದನ್ನು 20 ಮೈಕ್ರೋಫ್ಯಾರೆಡ್ ಅಂತ ಅಂದ್ಕೊಳ್ಳೋಣ. ಇದನ್ನು 750 ವೋಲ್ಟೇ ಇಟ್ಕೊಳ್ಳೋಣ. ಈಗ ಅವರು ಕೇಳ್ಬೋದು ಏನಂತ, ಫೈಂಡ್ ದ ಚಾರ್ಜ್ ಸ್ಟೋರ್ಡ್ ಇನ್ C1, C2, C3. ಓಕೆ, ಆಮೇಲೆ ಫೈಂಡ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ C1, ಫೈಂಡ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ C2, ಫೈಂಡ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ C3 ಅಂತ ಕೂಡ ಕೇಳಬಹುದು. ಅವಾಗಲೂ ಇದೇ ಪ್ರೊಸೀಜರನ್ನೇ ಫಾಲೋ ಮಾಡಬೇಕು. ನೋಡೋಣ, ಆ ಥರ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಮಾಡಿಸ್ತೀನಿ, ಇಲ್ಲಾಂದರೆ ಇದಕ್ಕೆ ವಾಪಸ್ ಬಂದು ಮತ್ತೆ ಸಾಲ್ವ್ ಮಾಡ್ತೀನಿ. ಓಕೆ, ಬಂತಲ್ಲ. ಓಕೆ ನೋಡಿ, ಇಲ್ಲೇ ಇದೆ ನೋಡಿ, ಸೀರೀಸ್ ಅಂತ ಹೇಳಿದ್ದಾರೆ, ಇಲ್ಲಿ ತೊಂದರೆ ಇಲ್ಲ. 3 ಕೆಪಾಸಿಟರ್ಸ್ 4 ಮೈಕ್ರೋ, 6 ಮೈಕ್ರೋ, 12 ಮೈಕ್ರೋ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ 20 ವೋಲ್ಟ್ ಬ್ಯಾಟರಿ. Find the potential difference across each capacitor, charge on the middle capacitor. Middle capacitor ಕೇಳಿದ್ರು ಅಷ್ಟೇ, ಫಸ್ಟ್ ಕೆಪಾಸಿಟರ್ ಕೇಳಿದ್ರು ಅಷ್ಟೇ. ಇದು ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ ಎಲ್ಲ ಕೆಪಾಸಿಟರ್ನ ಮೇಲೂ ಸೇಮ್ ಚಾರ್ಜ್ ಉಳ್ಕೊಂಡಿರುತ್ತೆ. ಸೊ ಇದು ಬ್ಯಾಟರಿ. ಸೊ C1, C2, C3. ಸೊ C1 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 4 ಮೈಕ್ರೋಫ್ಯಾರೆಡ್ ಅಂತ. C2 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 6 ಮೈಕ್ರೋಫ್ಯಾರೆಡ್ ಅಂತ. C3 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 12 ಮೈಕ್ರೋಫ್ಯಾರೆಡ್ ಅಂತ. ಆಮೇಲೆ ಬ್ಯಾಟ್ರಿ ವೋಲ್ಟೇಜನ್ನು ಕೊಟ್ಟಿದ್ದಾರೆ 20 ವೋಲ್ಟ್ ಅಂತ. ನಾನು ಕಂಡುಹಿಡಿಬೇಕಾಗಿರೋದು Q, ಚಾರ್ಜ್ ಆನ್ ದ ಮಿಡಲ್ ಕೆಪಾಸಿಟರ್. ಮಿಡಲ್ ಕೆಪಾಸಿಟರ್ ಅಂದರೂ ಒಂದೇ, ಫುಲ್ ಕಾಂಬಿನೇಷನ್ ಅಂದರೂ ಒಂದೇ. ಆಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್, V1 ಕ್ವಶನ್ ಮಾರ್ಕ್, V2 ಕ್ವಶನ್ ಮಾರ್ಕ್, V3 ಕ್ವಶನ್ ಮಾರ್ಕ್. ಸೊ ಇಷ್ಟು ಪ್ರಶ್ನೆಗಳಿದ್ದಾವೆ ಇಲ್ಲಿ. ಆ್ಯಸ್ ಯೂಶುವಲ್ ಬೇಕಾದರೆ ಇದನ್ನು ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ, ಆಮೇಲೆ ನೀವು ಆನ್ಸರನ್ನು ಕಂಪೇರ್ ಮಾಡಿ. ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ನಾನು ಎಫೆಕ್ಟಿವ್ ಕೆಪಾಸಿಟಿ ಸ್ಟೆಪ್ಗಳನ್ನು ತೋರಿಸ್ಕೊಳ್ತಾ ಹೋಗಿ. 1/CS ಈಸ್ ಈಕ್ವಲ್ ಟು 1/C1 ಪ್ಲಸ್ 1/C2 ಪ್ಲಸ್ 1/C3.
ಸರ್ ಯಾಕೆ ಸರ್ ಅದನ್ನು C1 C2 ಬೈ C1 ಪ್ಲಸ್ C2 ಯೂಸ್ ಮಾಡಲ್ವಾ? ಬೇಡ ಬೇಡ ಬೇಡ, ಅದೇನಿದ್ರು 2 ಕೆಪಾಸಿಟರ್ಗೆ ಮಾತ್ರ, 3 4 ಆ ಥರ ಜಾಸ್ತಿ ಇದ್ದಾಗ ಇದೇ ಬೆಟರು. ಓಕೆ, ಸಾಲ್ವ್ ಮಾಡೋಣ. 1/CS ಈಸ್ ಈಕ್ವಲ್ ಟು 1/CS ಅಥವಾ 1/C ಎಫೆಕ್ಟ್ ಎಲ್ಲ ಒಂದೇ, ಈಸ್ ಈಕ್ವಲ್ ಟು 1/4 ಪ್ಲಸ್ 1/6 ಪ್ಲಸ್ 1/12. LCM ತಗೊಳ್ಳಿ. 1/CS ಈಸ್ ಈಕ್ವಲ್ ಟು 12 is LCM, so 3 plus 2 plus 1, that is 6 divided by 12, or 1/CS is equal to 6/12 ಅಂತಂದರೆ 1/2 ಮೈಕ್ರೋಫ್ಯಾರೆಡ್. ಸರಿ, 1/2 ನನಗೆ CS ಮಾತ್ರ ಬೇಕು, therefore ರೆಸಿಪ್ರೋಕಲ್ ತಗೋತೀನಿ, 2 ಮೈಕ್ರೋಫ್ಯಾರೆಡ್ ಆಗುತ್ತೆ. ಇಲ್ಲಿ ಮೈಕ್ರೋ ಬರೀಬೇಡಿ, ಇನ್ನು ಮೈಕ್ರೋಫ್ಯಾರೆಡಿಗೆ ಬಂದಿರಲ್ಲ ಅಲ್ಲಿ. ಓಕೆ, ಸೊ ಇಲ್ಲಿ 1/2 ಅಷ್ಟೇ. ಆಮೇಲೆ ಮೈಕ್ರೋಫ್ಯಾರೆಡನ್ನು ಬರ್ಕೊಳ್ಳೋಣ. ಓಕೆ, ಇಷ್ಟು ಆಯಿತು. ಸಿ ಎಫೆಕ್ಟಿವ್ ಬಂತು. ಸಿ ಎಫೆಕ್ಟಿವ್ ಬಂದರೆ ಮುಂದಿನ ಕತೆ ಏನು? ಕ್ಯೂ ಅಷ್ಟೇ, ದಟ್ ಈಸ್ ಈಕ್ವಲ್ ಟು CV. ದೇರ್ಫೋರ್ ಕ್ಯೂ ಈಸ್ ಈಕ್ವಲ್ ಟು ಸಿ ಎಫೆಕ್ಟಿವ್, ದಟ್ ಈಸ್ 2 into 20, ದಟ್ ಈಸ್ 40 ಮೈಕ್ರೋ ಕೂಲಂಬ್. ಯಾಕೆ ಅಂದರೆ ಕೆಪಾಸಿಟೆನ್ಸಸ್ ಮೈಕ್ರೋನಲ್ಲಿರುತ್ತೆ, ನಾನು ಅಲ್ಲಿ ಬರ್ದಿಲ್ಲ, ಹಂಗಂತೇಳಿ ನೀವು ಮಿಸ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಐ ಶುಡ್ ರೈಟ್ 10⁻⁻⁶. ಓಕೆನಪ್ಪ, ಕ್ಯೂ ಬಂತು 40 ಮೈಕ್ರೋ ಕೂಲಂಬ್ ಅಂತ. ಈಗ V1 ಕಂಡುಹಿಡಿಯೋಣ, ದಟ್ ಈಸ್ Q ಡಿವೈಡೆಡ್ ಬೈ C1 ಅಂತ, ದಟ್ ಈಸ್ 40 into 10⁻⁻⁶ ಡಿವೈಡೆಡ್ ಬೈ 4, that is equal to 10. 4 micro, sorry, 4 into 10⁻⁶, so finally 10 volt ಬಂತು V1. V2 ಕಂಡುಹಿಡಿಯೋಣ, that is Q divided by C2, that is 40 into 10⁻⁻⁶ divided by 6. ಓಕೆ, ಎಷ್ಟಾಗುತ್ತೆ ನೋಡಿ. ಸೊ 6, 40 divided by 6, 6 ಪಾಯಿಂಟ್. ಓಕೆ, 40 divided by 6 ಮಾಡಿಬಿಡೋಣ ತಾಳಿ. 40 divided by 6 ಮಾಡಿದೆ 6.66 ಬರುತ್ತೆ ವೋಲ್ಟ್. ಇಂಟು 10⁻⁻⁶ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗಿ 6.6 ವೋಲ್ಟ್ ಬರುತ್ತೆ. ಇನ್ನು V3 ಬೇಕಲ್ವಾ? ನಿಮಗೆ ಗೊತ್ತಿದೆ V3 ಪ್ಲಸ್ V2 ಪ್ಲಸ್ V1 ಈಸ್ ಈಕ್ವಲ್ ಟು V. ಸೊ V3 ಈಸ್ ಈಕ್ವಲ್ ಟು V ಮೈನಸ್ V2 ಮೈನಸ್ V1, ದಟ್ ಈಸ್ 20 ಮೈನಸ್ 6.66 ಮೈನಸ್ 10. ಸೊ V3 ಈಸ್ ದೇರ್ ಫಾರ್ ಎಷ್ಟಾಗುತ್ತೆ ನೋಡಿ, 20 minus 6.66 minus 10 is equal to 3.34 ವೋಲ್ಟ್. ಸೊ ಇವು ಆನ್ಸರ್ಗಳು. V3 ಬಂತು, V2 ಬಂತು, V1 ಬಂತು. ಸೊ ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಏನೇ, ಬಟ್ ಕಾಂಪ್ಲಿಕೇಶನ್ ಏನು ಇಲ್ಲ. ಇಲ್ಲಿ ಏನು ಕೇಳಿದ್ದಾರೆ, 3 ಕೆಪಾಸಿಟರ್ನ ಸೀರೀಸ್ ಕನೆಕ್ಟ್ ಮಾಡಿ ಚಾರ್ಜ್ ಅಂದರೆ ಮಿಡಲ್ ಕೆಪಾಸಿಟರ್ ಅಂದಿದ್ದಾರೆ. ಮಿಡಲ್ ಕೆಪಾಸಿಟರ್ ಅಂದರೂ ಒಂದೇ, ಫಸ್ಟ್ ಒನ್ ಅಂದರೂ ಒಂದೇ, ಲಾಸ್ಟ್ ಒನ್ ಅಂದರೂ ಒಂದೇ, ಬಿಕಾಸ್ ಇನ್ ಸೀರೀಸ್ ಕಾಂಬಿನೇಷನ್ ಚಾರ್ಜ್ ರಿಮೈನ್ಸ್ ಸೇಮ್. ಆದಮೇಲೆ ಇಂಡಿವಿಜುವಲ್ ಕೆಪಾಸಿಟರ್ನ ಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳಿದ್ದಾರೆ, PD ಅಕ್ರಾಸ್ ಈಚ್ ಕೆಪಾಸಿಟರ್ ಅಂತ ಕೇಳಿದ್ದಾರೆ. ಸೊ V1 ಆಯಿತು, V2 ಆಯಿತು, V3 ಆಯಿತು. ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಇವೆಲ್ಲ CETಗೆ ಸ್ವಲ್ಪ ಹೇಳಿ ಮಾಡಿಸಿದಂಥ ಪ್ರಶ್ನೆಗಳು. Find 4 capacitors, each of capacitance 1 microfarad are connected as shown in figure. ನೋಡಿ ಇಲ್ಲಿ 1 2 3 4 ಕೆಪಾಸಿಟರ್ಸ್ ಅನ್ನು ಕನೆಕ್ಟ್ ಮಾಡಿದ್ದಾರೆ. ಫೈಂಡ್ ದ ಎಫೆಕ್ಟ್ ಕೆಪಾಸಿಟೆನ್ಸ್ ಬಿಟ್ವೀನ್ A ಅಂಡ್ B, ಇವೆರಡರ ಮಧ್ಯೆ ಕೆಪಾಸಿಟೆನ್ಸ್ ಅನ್ನು ಕಂಡುಹಿಡಿಬೇಕು. ಈ ಥರ ಸರ್ಕ್ಯೂಟ್ ಅನ್ನು ಕೊಟ್ಟಾಗ ನೀವು ಫಸ್ಟು ಹೆಸರು ಇಟ್ಬಿಡಿ, ಅದಕ್ಕೆ ಅಲ್ಲಿರೋ ಕೆಪಾಸಿಟರ್ಗೆ ಹೆಸರುಗಳನ್ನು ಕೊಡಿ. C1 ಅಂತ, C2 ಅಂತ, C3 ಅಂತ, C4 ಅಂತ ಕೊಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಒಂದು ಕಡೆಯಿಂದ ಸಾಲ್ವ್ ಮಾಡ್ಕೊಳ್ತಾ ಬನ್ನಿ, ಸಿಂಪಲ್ ಆಗಿರೋ ಕಡೆಯಿಂದ ಸಾಲ್ವ್ ಮಾಡ್ಕೊಂಡು ಬನ್ನಿ. ಆಮೇಲೆ ಎಲ್ಲದಕ್ಕೂ 1 ಅಂತ ಇರೋದ್ರಿಂದ ನೀವು 1 ಮೈಕ್ರೋಫ್ಯಾರಡ್ ಇರೋದೇ 1 ಹಾಕ್ಕೊಳ್ತಾ ಹೋಗೋಣ. ನೋಡಿ, ಈ ಕಡೆಯಿಂದ ಸಾಲ್ವ್ ಮಾಡ್ಕೊಂಬರ್ತೀನಿ. ಫಸ್ಟು ನಾನು ಇಲ್ಲಿಂದ ಶುರು ಮಾಡ್ಕೊಂಬರ್ತೀನಿ. ಫಸ್ಟ್ ಸ್ಟೆಪ್ಪು. ಸರ್, ಈ ಸ್ಟೆಪ್ಸ್ ಎಲ್ಲ ಬರೀಬೇಕಾ? ಮೇಯ್ನ್ ಎಕ್ಸಾಮ್ ಆದರೆ ಬರೀಲೇಬೇಕು. CET ಆದರೆ ಬೇಕಾಗಿಲ್ಲ, ರಫ್ ಪೇಜಲ್ಲಿ ಇರುತ್ತಲ್ಲ, ಅಲ್ಲಿ ವರ್ಕ್ ಮಾಡ್ಕೊಂಡು ಫೈನಲ್ ಆನ್ಸರ್ನ ಬರೆದ್ರೆ ಸಾಕು. ಸೊ C1 ಆ್ಯಂಡ್ C2 ಪ್ಯಾರಲಲ್ ಇದೆ. C1 ಪ್ಯಾರಲಲ್ ಸಿಂಬಲ್ ಹಾಕಿ C2 ಬರಿತೀನಿ. ದೇರ್ಫೋರ್ C12 ಈಸ್ ಈಕ್ವಲ್ ಟು C1 ಪ್ಲಸ್ C2. ದೇರ್ಫೋರ್ C12 ಈಸ್ ಈಕ್ವಲ್ ಟು 1 ಪ್ಲಸ್ 1, ದಟ್ ಈಸ್ 2 ಮೈಕ್ರೋಫ್ಯಾರಡ್. ಇದು ಮೇಯ್ನ್ ಎಕ್ಸಾಮಲ್ಲಿ ಹಿಂಗೆ ಬರೀಬೇಕು, ಈ ಸ್ಟೆಪ್ಸ್ಗಳನ್ನು ತೋರಿಸ್ಬೇಕು. ಇಲ್ಲ ಡೈರೆಕ್ಟಾಗಿ ನಾನು C12 ಈಸ್ ಈಕ್ವಲ್ ಟು 2 ಅಂತ ಬರೆದ್ರೆ ನಿಮ್ಗೆ ಆನ್ಸರ್ ಮಾರ್ಕ್ಸ್ ಬರೋದಿಲ್ಲ. ಆನ್ಸರ್ ಸರಿ ಇದ್ರೂ ಮಾರ್ಕ್ಸ್ ಬರೋಲ್ಲ. ಇದೇನು CETಗೆ ಮಾತ್ರ ವರ್ಕೌಟ್ ಆಗುತ್ತೆ. ಏನು ಅಲ್ಲಲ್ಲಲ್ಲೇ ಕ್ಯಾಲ್ಕುಲೇಷನ್
ಮೆನ್ಷನ್ ಮಾಡಿ ಫೈನಲ್ ಆನ್ಸರ್ ಬರೆಯೋದು. ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ರಿಸರ್ವ್ ಆಗಿರುತ್ತೆ. ಆಯಿತಾ? ಈಗ ಇವೆರಡು ಸೇರಿಕೊಂಡು ಒಂದು ಸಿಂಗಲ್ ಕೆಪಾಸಿಟರ್ ಆಗಿದೆ. ಆ ಸಿಂಗಲ್ ಕೆಪಾಸಿಟರ್ ಇವಾಗ ಈ ಥರ ವರ್ಕ್ ಮಾಡ್ತಾ ಇದೆ. ಸೊ C1 C2 ಎರಡು ಸೇರಿಕೊಂಡು C12 ಆಗಿದೆ. ಅಂದರೆ ಈಗ ನೋಡೋದಕ್ಕೆ ಸರ್ಕ್ಯೂಟು ಹೀಗೆ C4, ಆಮೇಲೆ ಆ ಕಡೆಗೆ ಇದ್ದಿದ್ದೆಲ್ಲ ಸೇರಿಕೊಂಡು ಒಂದು ಸಿಂಗಲ್ ಆಗಿದೆ. ಆಮೇಲೆ ಇದು ಮಾಮೂಲಿ ಅಂದರೆ C4 ಯಥಾ ಪ್ರಕಾರ ಹಾಗೆ ಇದೆ, C3 ಕೂಡ ಹಾಗೆ ಇದೆ, C1 and 2 ಸೇರಿಕೊಂಡು 1 2 ಆಗಿದೆ. ಗೊತ್ತಾಯ್ತಲ್ವಾ? ಈಗ ಇದನ್ನು ನೋಡ್ಬಿಡಿ, ಈಸಿ ಆಗಿಬಿಡುತ್ತೆ. ಎರಡೇ ಸ್ಟೆಪ್ ಅಷ್ಟೇ, ನೋಡೋದಕ್ಕೆ ಲೆಂತಿ ಅನಿಸುತ್ತೆ, ಎರಡೇ ಸ್ಟೆಪ್ಪಿಗೆ ಆನ್ಸರ್ ಬಂದ್ಬಿಡುತ್ತೆ. ಏನಪ್ಪ? C4 C12 C3 ಆರ್ ಇನ್ ಸೀರೀಸ್. C4 ಸೀರೀಸ್ C12 ಸೀರೀಸ್ C3. Therefore 1/CAB ಅಥವಾ C ಎಫೆಕ್ಟಿವ್ ನಾನು ಕಂಡುಹಿಡಿಬೇಕಾಗಿರೋದು A ಮತ್ತು Bಗಳ ಮಧ್ಯದಲ್ಲಿ. ಸೊ 1/CAB ಈಸ್ ಈಕ್ವಲ್ ಟು 1/C4 ಪ್ಲಸ್ 1/C12 ಪ್ಲಸ್ 1/C3 ದಟ್ ಈಸ್ ಈಕ್ವಲ್ ಟು 1/C4 ಅಂದರೆ 1 ಪ್ಲಸ್ 1/C12 ಅಂದರೆ 2 ಪ್ಲಸ್ ಅಗೇನ್ 1/C3 ಅಂದರೆ 1. ಸೊ ಇಲ್ಲಿ 1 ಪ್ಲಸ್ 1/2 ಪ್ಲಸ್ 1 ಹಾಗೆ ಮಾಡಿದರೂ ಆಯಿತು. 1 ಪ್ಲಸ್ 1 2, 2 ಪ್ಲಸ್ ಹಾಫ್ 2 and half, ದಟ್ ಈಸ್ 5/2. 5/2 ದಟ್ ಈಸ್ 1/C ಎಫೆಕ್ಟಿವ್. ನನಗೆ ಬೇಕಾಗಿರೋದು C ಎಫೆಕ್ಟಿವ್ ಮಾತ್ರ, ಹಾಗಾಗಿ ಅದು 2/5 ದಟ್ ಈಸ್ 0.4 ಮೈಕ್ರೋಫ್ಯಾರೆಡ್. ಸೊ ಆನ್ಸರ್ C ಎಫೆಕ್ಟಿವ್ ಈಸ್ 0.4 ಮೈಕ್ರೋಫ್ಯಾರೆಡ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಸೊ ಈ ಥರ ಕಾಂಬಿನೇಷನ್ಸನ್ನು ಕೊಟ್ಟಾಗ ನೀವು ಯಾವ ಥರ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸು ಅನ್ನೋದನ್ನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇನ್ನೊಂದು ಸುಮ್ಮನೆ ಒಂದು ಕಾಂಬಿನೇಷನ್ ನಾನೇ ಬರೆದು ಬಿಡ್ತೀನಿ, ಒಂದು ಸರ್ಕ್ಯೂಟನ್ನು ಬರೆದು ಬಿಡ್ತೀನಿ. ಇಲ್ಲಿ ನೀವು ಕೆಪಾಸಿಟೆನ್ಸನ್ನು ಕಂಡುಹಿಡಿಬೇಕು. ಒಂದು ಕೆಪಾಸಿಟರ್ ಈ ಥರ ಇದೆ, ಇನ್ನೊಂದು ಈ ಥರ ಇದೆ. ಓಕೆ, ಇನ್ನೂ ಒಂದು ಹಾಕ್ತೀನಿ. ಈಗ ಹೀಗೆ ನಾವು ಲುಕ್ ಅಟ್ ದಿಸ್ ಕಾಂಬಿನೇಷನ್. ಈ ಥರ. ಸೊ ಐ ಪುಟ್ one capacitor here, I put one capacitor here. Now I call this as A, I call this as B. Assume that they all are 1 microfarad capacitors only. So what ಎಷ್ಟಿದೆ? 1 2 3 4 5 6 7 8 9 ಕೆಪಾಸಿಟರ್ಗಳಿದ್ದಾವೆ. ಸೊ ಈಗ ನಾನು ಎಫೆಕ್ಟಿವ್ ಕೆಪಾಸಿಟೆನ್ಸನ್ನು ಕಂಡುಹಿಡಿಬೇಕು. ಅದಕ್ಕೂ ಮುಂಚೆ ಫಸ್ಟ್ ಹೆಸರಿಟ್ಟು ಬಿಡೋಣ. ಇದು C1, ಇದು C2, ಇದು C3, ಸಿಂಪಲ್ ಆಗಿರೋದು. ಅದಾದಮೇಲೆ ಇದು C4, ಆಮೇಲೆ C5, ಆಮೇಲೆ C6, ಇದು C7, C8, C9. ಓಕೆ, ನೋಡಿ ಹಿಂಗೆ ಸಾಲ್ವ್ ಮಾಡೋದು ಸರ್. ಮೊದಲನೇದಾಗಿ C1 C2 C3, ಬೇಕಾದ್ರೆ ಇದನ್ನೇ C1 ಅಂತ ಕರೀರಿ, ಇದನ್ನೇ C1 ಅಂತ ಕರೀರಿ, ಇದನ್ನೇ C2 ಅಂತ ಕರೀರಿ, ತೊಂದರೆ ಇಲ್ಲ. C1 C2 C3 ಸೀರೀಸಲ್ಲಿ ಇದೆ ಅಲ್ವಾ? ಸೊ ದೇರ್ಫೋರ್ C1 ಸೀರೀಸ್ C2 ಸೀರೀಸ್ C3. ಸೊ 1/C123 ಈಸ್ ಈಕ್ವಲ್ ಟು 1/C1 ದಟ್ ಈಸ್ 1/1. ಒಂದು ಸ್ಟೆಪ್ ಜಂಪ್ ಮಾಡಿದೆ, 1/C1 ಬರೀಲಿಲ್ಲ, ಜಾಗ ಸಾಕಾಗಲ್ಲ ಅಂತ. ಪ್ಲಸ್ 1/C2 ಪ್ಲಸ್ 1/C3 that is 3. Therefore C123 is equal to 1/3. ಇದು ಆಯಿತು. ಅಂದರೆ ಈ ಮೂರೂ ಕೆಪಾಸಿಟರ್ಸ್ ಹೋಗಿ ಒಂದು ಕೆಪಾಸಿಟರ್ ಆಗಿದೆ. ಅಂದರೆ ನಿಮ್ಮ ಸರ್ಕ್ಯೂಟ್ ಇವಾಗ ಯಾವ ಥರ ಕಾಣಿಸ್ತಾ ಇರುತ್ತೆ? C8 ಹಾಗೆ ಇದೆ, ಇದನ್ನು ಮನಸ್ಸಲ್ಲೇ ನೀವು ಪಿಕ್ಚರೈಸ್ ಮಾಡ್ಕೋಬೇಕು. C5 ಅದು ಹಾಗೆ ಇದೆ, ಆಯಿತಾ? ಇನ್ನು ಆ ಕಡೆ C1 C2 C3 ಈ ಪೋರ್ಷನ್ ಪೂರ್ತಿ ಇತ್ತಲ್ಲ, ಅದಷ್ಟು ಸೇರಿ ಒಂದು ಸಿಂಗಲ್ ಆಗಿದೆ, ಆಯಿತಾ? ನೆಕ್ಸ್ಟ್ ಬಂದರೆ C3 ಹೋಗಿದೆ, ನೋಡಿ ಇದು 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 ಹೋಗಿ ಇಲ್ಲಿ ತನಕ ಬಂದಿದ್ದೀರಾ, ಆಯಿತಾ? ಸೊ ಇಲ್ಲಿವರೆಗೂ ಬಂದಿದ್ದೀರಾ. ಹೀಗೆ C5 ಇದೆ, ಓಕೆ, C8 ಇದೆ,
ಸೊ ಇಲ್ಲಿಂದ ಇಲ್ಲಿ ತನಕ ಯಾವುದೋ ಒಂದು ಇತ್ತಲ್ಲ C4 ಅದು ಉಳ್ಕೊಂಡಿದೆ. C4 C1 2 3 ಹೊರಟು ಹೋಗಿದೆ. ಓಕೆ, C4 ಹಾಗೆ ಮುಂದಕ್ಕೆ ಬರೋಣ. ಇಲ್ಲಿಂದ ಮತ್ತೆ ಇಲ್ಲಿ ಏನೋ ಒಂದು ಇತ್ತಲ್ವಾ, ಅದು ಯಾವುದದು C7 ಇದೆ. ಸೊ ಇದು B ಆಯಿತು, ಇದು A ಆಯಿತು. ಹಿಂಗೆ ನೀವು ಸರ್ಕ್ಯೂಟನ್ನು ಮೈಂಡಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಬೇಕು. ಸರಿ ಸರ್, ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನೋಡಿ, ಇದು ನೋಡಿ ಪ್ಯಾರಲಲ್ ಅಂತ ಅನ್ಸೋದಿಲ್ವಾ ನಿಮಗೆ? ಕರೆಕ್ಟ್, ಇದನ್ನೇ ನಾನು ಪ್ರೀವಿಯಸ್ ಇಲ್ಲಿ ಮಾಡಿದ್ದು. ನೋಡಿ, ಇಲ್ಲೇನು ಮಾಡಿದೆ, ಇದು ಪ್ಯಾರಲಲ್ ಅಂತ ತೊಗೊಂಡ್ಲಿಲ್ವಾ, ಹಾಗೆ ಇಲ್ಲಿ ಕೂಡ ಮಾಡಬೇಕು. ಸೊ ನಾವು ಐ ವಿಲ್ ಕನ್ಸಿಡರ್ C1 2 3. ಸೊ ನೆಕ್ಸ್ಟ್ ಸ್ಟೆಪ್ ಬಂದು, ಎರಡನೇ ಸ್ಟೆಪ್ ಬಂದು C1 2 3 parallel C4. Therefore C1 2 3 4 is equal to parallel formula. This plus this ಅಂತಂದ್ರೆ 1/3 plus this ಅಂದರೆ 1, that is 4/3 ಆಯಿತು. ಅಂದರೆ ಇವೆರಡು ಸೇರಿಕೊಂಡು ಇವಾಗ ಒಂದು ಸಿಂಗಲ್ ಕೆಪಾಸಿಟರ್ ಆಯಿತು. ಅಂದರೆ ಸರ್ಕ್ಯೂಟ್ ಇವಾಗ ಹೆಂಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಬರೀತೀನಿ. ಸರ್ಕ್ಯೂಟ್ ಹೆಂಗೆ ಕಾಣುತ್ತೆ? ಎ ಹಾಗೇ ಇದೆ, ಇದು ಹಾಗೇ ಇದೆ, ಯಾವುದು 8, ಆಮೇಲೆ 5 ಹಾಗೇ ಇದೆ, ಆಯಿತಾ? ಕೆಳಗಡೆ ಯಾವುದೋ ಒಂದು ಕೆಪಾಸಿಟರ್ ಮಿಸ್ ಮಾಡಿದ್ದೀನಪ್ಪ. ಸೊ C6 ಮಿಸ್ ಮಾಡಿದ್ದೆ, ಸರಿ, ಇದನ್ನು C6 ಮಿಸ್ ಮಾಡಿದ್ದೆ. ಓಕೆ, ಸೊ ಹೀಗೆ ಬಂದೆ. C9 ಮಿಸ್ ಮಾಡಿದ್ದೆ, C9 ಮಿಸ್ ಮಾಡಿದ್ದೆ, ಸರಿ. C9 ಹಾಗೇ ಇದೆ, C8 ಹಾಗೇ ಇದೆ, C5 ಹಾಗೇ ಇದೆ, ಇಲ್ಲಿ ಕೆಳಗಡೆ C9 ಹಾಗೇ ಇದೆ, ಆಮೇಲೆ ಇನ್ನೊಂದು ಯಾವುದು C6 ಹಾಗೇ ಇದೆ. ಇನ್ನು ಅವೆರಡು ಹೋಗಿ ಒಂದು ಸಿಂಗಲ್ ಆಗಿದೆ. ಅದನ್ನು ನಾನಿವಾಗ C1 2 3 4 ಅಂತ ಬರಿತೀನಿ. ಈ ಥರ ಹಂತವಾಗಿ ಬಿಡಿಸ್ಕೊಂಡು ಹೋಗಬೇಕು. ಈ ಸರ್ ಆಮೇಲೆ ಇದು ಮಧ್ಯದಲ್ಲಿ ಯಾವುದೋ ಒಂದು ಇದೆಯಲ್ಲ 7, ಅದು ಹಾಗೆ ಇದೆ, C7 ಹಾಗೇ ಇದೆ. ಓಕೆ, C7 ಹಾಗೆ ಇದೆ. ಸರ್ ನಾನು ಇವೆಲ್ಲ ಸ್ಟೆಪ್ಸ್ ಬರೀಬೇಕಾ ಸರ್? ಈ ಸ್ಟೆಪ್ಸನ್ನು ಬರೀಬೇಕು, ಸರ್ಕ್ಯೂಟನ್ನು ಬರೆಯೋ ನೆಸೆಸಿಟಿ ಇಲ್ಲ. ಇವಾಗ ನೋಡಿ, ಮುಂದೆ ಹೋಗಿ ಈ 3 ಯಾವುದು, ಇದು ಸೀರೀಸ್ ಆಯಿತು ನೋಡಿ, ಹಿಂಗೆ ಅಡ್ಡ ಯಾರು ಬರಲ್ಲಲ್ವಾ. ಸೊ ಇಲ್ಲಿಂದ ಇಲ್ಲಿ ತನಕ ಸೀರೀಸ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು, ಓಕೆ, ಮೂರನೇ ಸ್ಟೆಪ್ಪು C1 2 3 1 2 3 4 ಸೀರೀಸ್ ಇದು ಸೀರೀಸ್ C5, series C6. Therefore 1/C1 to 6, 1 2 3 4 5 6 is equal to 1/1 2 3 4 1/C5 plus 1/C6. That is equal to ಇದು 1/4/3 1/4/3 plus 1/1 plus 1/1. This is 3/4. 1/4/3 3 ಮೇಲೆ ಹೋಗುತ್ತೆ. 3/4 plus 1 plus 1. That is equal to 4 is LCM. So 8 3 11 11/4 ಆಯಿತು. That is 1/C1 to 6. C1 to 6 ರೆಸಿಪ್ರೋಕಲ್ ತೊಗೊಂಡ್ರೆ 4/11 ಆಯಿತು. ಈ ಥರ ಹಂತವಾಗಿ ಬಿಡಿಸ್ಕೊಂಡು ಹೋಗಬೇಕು. ಅಂದರೆ ಇವಾಗ ನೀವು ಇದಿಷ್ಟನ್ನು ಸಾಲ್ವ್ ಮಾಡಿದ್ಮೇಲೆ ಮುಂದಕ್ಕೆ ಏನು ಮಾಡಬೇಕು? ಸೊ ಜಾಗ ಇಲ್ಲ, ನಾನು ಹಾಗಾಗಿ ಇಲ್ಲೆಲ್ಲರೂ ಒಂದು ಕಡೆ ಬರ್ಕೋತೀನಿ. ಸೊ ಜಸ್ಟ್ ವೆಯ್ಟ್. ಸೊ ಐ ರೀರೈಟ್ ಹಿಯರ್. ಸೊ ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ತೊಂದರೆ ಇಲ್ಲ. ನೋಡಿ, ಇನ್ನು ಇದೊಂದು ಪ್ರಾಬ್ಲಮ್ ಹೇಳೋದ್ರಿಂದ ನಿಮಗೆ ಸುಮಾರು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ರಿಲೀಸ್ ಮಾಡ್ಕೊಳ್ತಾ ಹೋಗಬೇಕು, ಒಂದೊಂದೇ ಹಂತದಲ್ಲಿ ನೀವು ಸಾಕ್ತಾ ಹೋಗಬೇಕು. ಸೊ ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ನೌ ಕಮಿಂಗ್ ಟು ದಿಸ್. ಈಗ ಈ ಸರ್ಕ್ಯೂಟ್ ಏನಾಗಿದೆ, ಯಾವ ಥರ ರೆಡ್ಯೂಸ್ ಆಗಿದೆ? ಸೊ C8 ಹಾಗೆ ಉಳ್ಕೊಂಡಿದೆ, C5 ಹೊರಟೋಯ್ತು, ಕೆಳಗಡೆ C9 ಹಾಗೆ ಉಳ್ಕೊಂಡಿದೆ, ಮಧ್ಯದಲ್ಲಿ C7 ಹಾಗೆ ಉಳ್ಕೊಂಡಿದೆ, ಆಮೇಲೆ ಉಳಿದಿದ್ದೆಲ್ಲ ಸೇರಿ ಒಂದು ಸಿಂಗಲ್ ಆಗಿದೆ. ಗೊತ್ತಾಯ್ತಾ? ಸೊ ನೋಡಿ, ಇಲ್ಲಿ 5 ಇದು ಎಲ್ಲ ಹೋಯಿತು, ಈ C7 ಇದು ಮಾತ್ರ ಉಳ್ಕೊಂಡಿದೆ. ಈಗ ಇದು ನೋಡಿ, ಇಟ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್, ಇದೇ ಥರ ಅಲ್ವಾ? ಸೊ ಹಾಗೆ. ಸೊ ಇವಾಗ ಏನು ಮಾಡ್ತೀರಾ, ಇವೆರಡನ್ನು ಪ್ಯಾರಲಲ್ ಅಂತ ತಗೋತೀರಾ. ಯಾವುದು? C1 to 6 C7, ಆಮೇಲೆ C8 C9 ಅನ್ನು ಸೇರಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ C1 to 6 ಪ್ಯಾರಲಲ್ C7. Therefore C1 to 7 is equal to 4/11 plus 1. That is 15/11. ಓಕೆ, ಇವಾಗ ಇದೆರಡು ಹೊರಟೋಗಿ ಉಳಿಯೋದು ಯಾವುದು? ಇದು ಮತ್ತೆ
ಇವೆಲ್ಲ ಸೇರಿ 1 ಮತ್ತು ಇದು ಅಂದರೆ ಸಿ 8 ಉಳಿದಿದೆ, ಸಿ 9 ಉಳಿದಿದೆ, ಸಿ 1 to 7 ಉಳಿದಿದೆ. ಸೊ ಇವಾಗ ನೋಡಿ ಇವೆಲ್ಲ ಸೀರೀಸ್. ಸೊ ಫೈನಲ್ ಸ್ಟೆಪ್ಪು 1/C ಎಫೆಕ್ಟಿವ್ ಈಸ್ ಈಕ್ವಲ್ ಟು 1/C1 to 7 ಪ್ಲಸ್ 1/C8 ಪ್ಲಸ್ 1/C9 ದಟ್ ಈಸ್ ಈಕ್ವಲ್ ಟು just 1 minute. So that is equal to 1 divided by 1 C effective is equal to 1 divided by C1 to 7 15/11 ಇದೆ ಪ್ಲಸ್ 1/1 ಪ್ಲಸ್ 1/1. ಸರ್ ಹಿಂಗೆ ಮಾಡಬೇಕಾ ಸರ್? ಹೌದು, ಹಿಂಗೆ ಮಾಡ್ಬೇಕು, ಬೇರೆ ಯಾವ ಶಾರ್ಟ್ ಕಟ್ಟು ಇಲ್ಲ ಇದಕ್ಕೆ. ಸೊ ದಟ್ ಈಸ್ 11/15 ಪ್ಲಸ್ 1 ಪ್ಲಸ್ 1 2 ಆಯಿತು. ದಟ್ ಈಸ್ 30 ಪ್ಲಸ್ 11 41/15 ಆಯಿತು. ದಿಸ್ ಈಸ್ 1/C ಎಫೆಕ್ಟಿವ್. ನನಗೆ ಸಿ ಎಫೆಕ್ಟಿವ್ ಮಾತ್ರ ಬೇಕು. ದಟ್ ಈಸ್ 15 ಡಿವೈಡೆಡ್ ಬೈ 41. ಇದು 15 ಅಪ್ಪ, ಇದು 15. ಓಕೆ, 15 LCM ತೊಗೊಂಡ್ರೆ 15 2 30, 30 ಪ್ಲಸ್ 11 41. ಸೊ ರೆಸಿಪ್ರೋಕಲ್ ತೊಗೊಂಡ್ರೆ 15/41 ಮೈಕ್ರೋಫ್ಯಾರೆಡ್. ಈ ಥರ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಈ ಥರ ನೀವೇ ಒಂದಷ್ಟು ಸರ್ಕ್ಯೂಟ್ಸನ್ನು ಹಾಕ್ಕೊಳ್ಳಿ. ಇನ್ನೂ ಸುಮಾರು ಸರ್ಕ್ಯೂಟ್ಸನ್ನು ಸಾಲ್ವ್ ಮಾಡೋದಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದಷ್ಟು ಸರ್ಕ್ಯೂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ. ತುಂಬ ಜನ ನ್ಯೂಮರಿಕಲ್ಸ್ ಮಾಡಿ, CET ಮಾಡಿ ಅಂತ ಕೇಳ್ತೀರಾ, ಆದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೊಂದು ನೀವು ನೋಡ್ತಾ ಇಲ್ಲ. ಐ ಡೋಂಟ್ ನೋ ವೆದರ್ ಯು ಆರ್ ಬ್ಯುಸಿ ವಿತ್ ಅದರ್ ಥಿಂಗ್ಸ್ ಅಥವಾ ಏನೋ ಗೊತ್ತಿಲ್ಲ. ಐ ಕ್ಯಾನಾಟ್ ಮೇಕ್ ಔಟ್ ಎನಿ ರೀಸನ್ ಫಾರ್ ದಿಸ್. ಐ ಕ್ಯಾನಾಟ್ ಫೈಂಡ್ ಎನಿ ರೀಸನ್ ಫಾರ್ ದಿಸ್. ಸೊ ದಯವಿಟ್ಟು ವೀಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತು ಕಾಮೆಂಟ್ಸನ್ನು ಪಾಸ್ ಮಾಡಿ. ಸೊ ಅವಾಗ ನನಗೆ ಒಂದು ಸ್ವಲ್ಪ ಎಂಥೂಸಿಯಾಸಮ್ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.